ಅವ್ನು ಯಾರನ್ನ ಇಷ್ಟಪಟ್ಟಾಯ್ತಾನೆ ಅವ್ರಿಗೆ ನಾವು ಮಾಡ್ತೀವಿ. ಅಂದ್ರೆ ಮಾತಾಡೋಕೆ ಬಾಯಿ ಬರಲಿಲ್ಲ, ಅಷ್ಟೊಂದು ಖುಷಿ ಆಯ್ತು. ನಾವ್ ಈಗಿದ್ದವರು ಅಯ್ಯೋ ದೇವ್ರೇ ಭಗವಂತ. ಅಮ್ಮ ನಮಸ್ತೆ. ಲಾಸ್ಟ್ ಟೈಮ್ ಬಂದಾಗ ನಾವು ಇನ್ನೇನು ಗೆದ್ದಾಗ ಬರ್ತೀವಿ ಅಂತ ಹೇಳಿದ್ವಿ. ಗೆದ್ದ ಬಂದ್ವಿ. ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಯ್ತಾ ಇದೆ ಕಣಪ್ಪ. ಎಲ್ಲ ನೋಡಿ ಕರ್ನಾಟಕ ಜನತೆ ನೋಡಿ ತುಂಬಾ ಖುಷಿ ಆಯ್ತಾ ಇದೆ. ಎಲ್ಲ ವೋಟ್ ಮಾಡಿ ಗೆಲ್ಸವ್ರೆ. ಅವ್ರ ಪ್ರೀತಿ ಅವರ ಅಭಿಮಾನ ಈ ಥರ ಇದು ಹೀಗೆ ಇರಲಿ, ಚೆನ್ನಾಗಿ ಎಲ್ಲ ಮಾಡೋರ ಓಟ ಗೆಲ್ಸವ್ರೆ, ಸಂತೋಷ ಆಯ್ತು. ನೀವು ಗಿಲ್ಲಿಯವ್ರ ತಾಯಿಯಾಗಿ ಇಷ್ಟೇ ಮಾತಾಡಬಾರ್ದು. ನಾವು ಒಂದು ಕ್ವಶನ್ ಕೇಳಿದ್ರೆ ಹತ್ತು ಆನ್ಸರ್ ಹೇಳ್ಬೇಕು ನೀವು. ಅಷ್ಟೊತ್ತಿಂದ ಆಡಿ ಆಡಿ ಮಾತಾಡ್ಸಿದ್ರೆ ಗಿಲ್ಲಿ ಅಷ್ಟೊಂದು ಮಾತು ಕತೆ ಹೇಗೆ ಅನ್ಸುತ್ತೆ? ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಇವತ್ತು ಇಷ್ಟ ನೋಡಿ, ಸಾವಿರಾರು ಜನ ಅಲ್ಲಿ ಮಳವಳ್ಳಿಲಿ ಹೆಂಗೆ ಅಂದರೆ ಒಂದು ಸ್ವಲ್ಪ ದೂರ ಹೋಗಕ್ಕೆ ಬಿಡ್ತಾ ಇಲ್ಲ. ಏನಂತ ತುಂಬ ಈ ಥರ ಐತಾನೆ ನನ್ನ ಮಗ, ಈ ಥರ ಎಲ್ಲ ಬರ್ತಾನೆ, ಈ ಥರ ಜನ ಸಂಪನ್ನ ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ ನನಗೆ. ಅಂದರೆ ಇವಾಗ ಈ ಆಟ ಆಡಿ ಬಿಗ್ ಬಾಸ್ಗೆ ಹೋಗಿ ಕಪ್ ಗೆದ್ದು ಈ ಥರ ಜನ ಸಂಪನ್ನ ಮಾಡೋನೆ, ಅಭಿಮಾನಿಗಳು ಜನ ಕರ್ನಾಟಕ ಜನನೇ ಸಂಪನ್ನ ಮಾಡೋನೆ, ಬೇರೆ ಬೇರೆ ದೇಶದಿಂದ ಕರ್ನಾಟಕದಿಂದ ಎಲ್ಲ ಸಂಪನ್ನ ಮಾಡೋನೆ. ಅದನ್ನು ನೋಡಿ ಖುಷಿ ಪಡ್ತಾರೆ. ಈಗ ನಿನ್ನೆ ನೀವು ಕೂಡ ಬಿಗ್ ಬಾಸಲ್ಲಿ ಹೋಗಿದ್ರಿ. ಒಂದು ಕೈ ಎತ್ತೋ ಒಂದು ಸಿಚುವೇಶನ್ ಇರುತ್ತೆ ಗೊತ್ತಾ? ಈ ಕಡೆ ರಕ್ಷಿತಾ, ಈ ಕಡೆ ಗಿಲ್ಲಿ. ಹೇಗಿತ್ತು ಅದು? ಡಗ್ 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 ಅನ್ನೋ ಸೌಂಡು. ಸುದೀಪ್ ಸರ್ ಕೈ ಎತ್ತಾಗಲೇ ತುಂಬ ಖುಷಿ ಆಯಿತು. ಅಂದರೆ ಮಾತಾಡೋಕ್ಕೆ ಬಾಯಿ ಬರಲಿಲ್ಲ, ಅಷ್ಟೊಂದು ಖುಷಿ ಆಯಿತು. ನಾವು ಈಗಿದ್ದವರು ಅಯ್ಯೋ ದೇವರೇ ಭಗವಂತ, ಈ ಕರ್ನಾಟಕದ ಜನ ಇಷ್ಟೊಂದು ಅಭಿಮಾನಿ, ಇಷ್ಟೊಂದು ಕರ್ನಾಟಕದ ಜನ, ಬೇರೆ ಬೇರೆ ದೇಶದ ಜನ ಇಷ್ಟೊಂದು ಪ್ರೀತಿ ತೋರಿ ಈಗೆಲ್ಲ ಓಟ್ ಹಾಕಿ ಗೆಲ್ಲಿಸಿ ಇಷ್ಟೊಂದು ಬಡವ್ರ ಮಗನ ಗೆಲ್ಸವ್ರೆ. ಅಂದರೆ ಇದೇ ಥರ ಬಡವ್ರ ಮಕ್ಳಿಗೆ ಸಪೋರ್ಟ್ ಮಾಡಲಿ, ಇದೇ ಥರ ಬೆಳೆಸಲಿ ಅಂತ ನಾ ಆಸೆ ಪಡ್ತೀನಿ. ಈಗ ನಾವು ಕೂಡ ನಿನ್ನೆ ಬಿಗ್ ಬಾಸ್ ಮನೆ ಹತ್ರ ಹೋಗಿದ್ವಿ. ಅಲ್ಲಿ ಯಾವ ಕಡೆ ತಿರುಗಿದ್ರು ಗಿಲ್ಲಿ 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 ಗಿಲ್ಲಿ. ಇದಕ್ಕೆ ಅದು ಇಷ್ಟಪಡ್ತಾರೆ, ಚಿಕ್ಕವರಿಂದ ದೊಡ್ಡವ್ರಿಗೂ ವಯಸ್ಸಾದವರು ಎಲ್ಲ ತುಂಬ ಇಷ್ಟಪಡ್ತಾರೆ. ಮಕ್ಕಳು ಅದಕ್ಕಿಂತಲೂ ಖುಷಿ ಪಡ್ತಾರೆ. ಅವನ ಮಾತು, ಅವನ ಆಟ ಎಲ್ಲ ಜನಗಳಿಗೆ ಇಷ್ಟೊಂದು ಖುಷಿ ಕೊಟ್ಟದೆ, ಇಷ್ಟೊಂದು ಪ್ರೀತಿ ಅದೇ ಅವನ ಮೇಲೆ ಅಂತ ಈಗಲೇ ಗೊತ್ತಾದದ್ದು ನನಗೆ. ಅಂದರೆ ತುಂಬ ಖುಷಿ ಆಯಿತು. ಈಗ ಬಿಗ್ ಬಾಸ್ ಮನೆಗೆ ಹೋದಾಯ್ತು, ಅಲ್ಲಿ ಆಟ ಆಡಾಯಿತು, ಗೆದ್ದಾಯಿತು. ಈಗ ಗೆದ್ದ ಮೇಲೆ ಟ್ರೋಫಿನೂ ಬಂತು, 50 ಲಕ್ಷನೂ ಬಂತು. ಏನಾದ್ರು ಪ್ಲ್ಯಾನ್ಸ್ ಇದೆಯಾ? ಅವ್ರ ಮೇಲೆ ಬಿಡ್ತೀರಾ? ಅದೆಲ್ಲ ನಾವು ಹೇಳೋದಿಲ್ಲ. ಅವನೇನು ಮಾಡ್ತಾನೆ ಆ ಥರ ನಾವು ಅವನ ಜೊತೆಲಿ ನಿಂತ್ಗೆ ಕೈ ಜೋಡಿಸ್ತೀವಿ. ಅಂದರೆ ಇವಾಗ ಇಲ್ಲಿ ಗಂಟೆ ಬೆಳೆದವನೆ, ಇಲ್ಲಿ ಗಂಟೆ ನಮಗೆಲ್ಲ ಕರ್ನಾಟಕ ಜನ ಸಂಪನ್ನ ಮಾಡಿಕೊಟ್ಟವನೆ. ಈಗ ಅವ್ರನ್ನೆಲ್ಲ ನೋಡಿ ಖುಷಿ ಪಡ್ತಾವಿ. ಅದು ಅವನು ಇಷ್ಟದಂತಾನೆ ಇನ್ನಡಿ. ಇನ್ನೊಂದು ಕ್ವಶನ್ ಕೇಳಲೇಬೇಕು. ನಾವು ನಿನ್ನೆ ಬಿಗ್ ಬಾಸ್ ಹತ್ರ ಹೋದ್ಮೇಲೆ ಅಲ್ಲಿ ಯಾವ ಕಡೆ ನೋಡಿದ್ರು ಗಿಲ್ಲಿ ಕಾವು ಎರಡೇ ಫೋಟೋ. ನೀವು ನೋಡಿದ್ರಾ? ಅಲ್ಲಿ ಒಂದು ಕಟೌಟಲ್ಲಿ ಈ ಕಡೆ ಗಿಲ್ಲಿ, ಈ ಕಡೆ ಕಾವು. ನೋಡಿದ್ರಾ? ಹೇಗೆ ಅನ್ನಿಸ್ತು? ಅಂದರೆ ಫ್ರೆಂಡ್ಶಿಪ್ ಆಗಿ ಚೆನ್ನಾಗಿ ಆಟ ಆಡಿದ್ರು, ಚೆನ್ನಾಗವ್ರೆ. ಅಂದರೆ ಅವ್ನು ಯಾರನ್ನ ಇಷ್ಟಪಟ್ಟಾಯ್ತಾನೆ ಅವ್ರಿಗೆ ನಾವು ಮಾಡ್ತೀವಿ. ಅಂದರೆ ಈಗ ಎಲ್ಲೂ ಕೂಡ ಅಂದರೆ ಕಾವ್ಯನ ಬಿಟ್ಕೊಟ್ಟಿಲ್ಲ ಅಂತ ಜನ ಕೂಡ ಹೇಳ್ತಾ ಇದ್ದಾರೆ. ಅದೇ ಅನಿಸುತ್ತಾ? ಅದು ಅವನು ಇಷ್ಟಪಟ್ಟರೆ, ಅವನು ಫ್ರೆಂಡ್ಶಿಪ್ ಆದರೆ, ಅವನೇನಾದ್ರೂ ಅವನು ಜನ ಕೈ ಬಿಡು, ಅವನು ಯಾವತ್ತೂ ಜೊತೆಲೇ ಇರ್ತಾನೆ. ಇವಾಗ ಕರ್ನಾಟಕದ ಜನನೂ ಅದೇ ಥರ ಪ್ರೀತಿಸ್ತಾನೆ, ಅದೇ ಥರ ಇರ್ತಾನೆ. ಅದೇ ನನಗೂ ಅದೇ ಆಸೆ. ಅವನೇನಾದರೂ ನನ್ನ ಜೊತೆ ಬಂದರೆ ಫಸ್ಟ್ ಹೇಳೋದು ಕರ್ನಾಟಕದ ಜನ ಎಲ್ಲ ಪ್ರೀತಿಸೋದು. ಇವಾಗ ಅವರು ಅಚ್ಚ ಇಸ್ಕೊಂಡಿರೋದಾಗಲಿ, ಹಾಲಭಿಷೇಕ ಮಾಡೋದಾಗಲಿ, ಪುನಃ ಹೂವು ಇದು ಮಾಡೋದಾಗಲಿ, ಕಟ್ಟೋಟ ಹಾಕೋದಾಗಲಿ ಎಲ್ಲ ನಮಗೇನು ಗೊತ್ತಿಲ್ಲ. ಅಂದರೆ ನಮ್ಮ ಮನೇಲಿದ್ದವರು ಇವಾಗ ಅವರೇ ಕರ್ನಾಟಕದ ಜನನೇ ಈ ಥರ ಪ್ರೀತಿ ತೋರಿ, ಈ ಥರ ಓಟೆಲ್ಲನೂ ಮಾಡಿ, ಈ ಥರ ಎಲ್ಲನೂ ಬೆಳೆಸವ್ರೆ. ಅದೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕದ ಜನಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳು. ಈಗ ಇಲ್ಲೇ ಮನೆಗೆ ಈ ಸದ್ಯದಲ್ಲೇ ಒಂದು 1/4 ಗಂಟೆ ಅಥವಾ 1 ಅವರಲ್ಲಿ ಬರ್ತಾರೆ. ಹೇಗೆ ಬರ್ಮಾಡ್ಕೊಳ್ಳೋಕೆ ಹೆಂಗೆ? ತುಂಬ ಖುಷಿ ಆಯ್ತಕ್ಕಲ್ಲಪ್ಪ ಬರ್ಮಾಡ್ಕೋಕೆ. ಅವನ ಅಲ್ಲಿ ಬಿಗ್ ಬಾಸಲ್ವೇ ಅದು ಸ್ಟೇಜ್ ಮೇಲೆ ಹೋಗಿ ಅವ್ನು ತಬ್ಕೊಂಡು ಕಪ್ಪಿಸ್ಕೊಂಡದ್ದೆ. ಅಂದರೆ ಅವನು ಮಾತಾಡ್ಸೋಕಾನಿಲ್ಲ. ಇಲ್ಲಿ ಬಂದಾಗ ತುಂಬ ಮಾತಾಡಿಸ್ತೀನಿ. ಇಲ್ಲೊಂದು ನೋಡಿ, ನೋಡಪ್ಪ ಹೆಂಗಿದ್ ಮಾಡವ್ರೆ ನೋಡು. ಈ ಥರ ಎಲ್ಲ ಇವಾಗ ಒಂದು ಇದು ನೋಡ್ಬಿಟ್ಟು ಅವರು ಅಷ್ಟೊಂದು
ಹೇಳ್ಕೊಂಡು ಮುಖ ಸಪ್ಪಗೆ ಇದು ಮಾಡ್ತಿದ್ರು. ಈಗ ಇವ್ರನ್ನೆಲ್ಲ ನೋಡಿದ್ರೆ ಇದ್ದದ್ವೇ ಸಾಕಾಯ್ತಾರೋ ನನಗೆಲ್ಲ ಹಿಂಗಿದಾರ ಅಭಿಮಾನಿಗಳು ಅಂತ ತುಂಬ ಖುಷಿ ಆಯ್ತಾರೆ. ತುಂಬ ನೋಡಿ ತುಂಬ ಅಲ್ಲಿ ಬಿಗ್ ಬಾಸ್ ಮೇಲೆ ಒಬ್ರು ಟ್ಯಾಟೋ ಹಾಕ್ಸ್ಕೊಂಡಿದ್ದಕ್ಕೆ ಆ ರೀತಿ ನಾನು ಅವ್ರು ಹೋದ್ಮೇಲೆ ಭೇಟಿ ಆಗಬೇಕು, ಹೋದ್ಮೇಲೆ ಮೀಟ್ ಆಗಬೇಕು ಅಂತ ಹೇಳ್ತಾರೆ. ಈಗ ಇಷ್ಟು ಅಭಿಮಾನ, ಎಷ್ಟು ಜನ ನಾನು ನೋಡ್ದಂಗೆ ತುಂಬ ಜನ ಟ್ಯಾಟೋ ಹಾಕ್ಸ್ಕೊಂಡಿದ್ದಾರೆ. ಅದಕ್ಕೆ ಅದು ಹಾಕಿಸ್ಕೊಂಡವ್ರೆ. ಈಗ ಹೊರಗಡೆ ಬಂದಮೇಲೆ ಅವ್ನಿಗೆ ಒಳಗಡೆ ಏನು ಗೊತ್ತಿರಲಿಲ್ಲ. ಈಗ ಹೊರಗಡೆ ಬಂದಮೇಲೆ ಈಗ ಅಲ್ಲಿ ಬರಬೇಕಾದ್ರೆ ಜನಸಾಗರ ಇವೆಲ್ಲನೂ ನೋಡ್ತಾ ಇದ್ರು. ಅವ್ನು ತುಂಬ ಖುಷಿ ಪಡ್ತಾನೆ. ಅವನು ಏನೇನು ಬೇಕು ಅಂತಾನೆ, ಏನೇನೋ ಅವನು ಒಂದು ಸಪ್ಪಗೆ ಮಾಡ್ಕೊಂಡವ್ರೆ. ಅವ್ನು ಖುಷಿ ಪಟ್ಟರೆ ಕರ್ನಾಟಕದ ಜನ ಅವನ ಅಭಿಮಾನಿಗಳೆಲ್ಲ ಖುಷಿ ಪಟ್ಟವ್ರೆ. ಅಂದರೆ ಈ ಥರ ಎಲ್ಲ ನೋಡಿ ಇದು ಮಾಡಿದ್ರೆ ಅವನು ಇನ್ನೂ ಖುಷಿ ಪಡ್ತಾನೆ. ಈಗ ನಿನ್ನೆ ಒಂದು ಮಾತು ಹೇಳಿದ್ರು, ಏನಪ್ಪ ಅಂದರೆ ಇಷ್ಟೆಲ್ಲನೂ ನೋಡಿ ನಾನು ಅಳ್ಬೇಕಂತನೇ ಬಡ್ಡಿ ಬಂಗದ ಅಳುನೇ ಬರ್ತಾ ಇಲ್ಲ ಅಂತ. ಈ ರೀತಿ ಹೇಳ್ತಾರೆ. ಅದೇ ಅವನಿಗೆ ಜನಕ್ಕೆ ಇಷ್ಟ ಆಗಿರೋದು. ಅವನು ಇಷ್ಟ ಆಗಿದೆ ಅವನು ಮಾತು. ಇದು ಕರ್ನಾಟಕನೇ ಗೆದ್ದವನೇ, ಜನ ಗೆದ್ದವನೇ, ಅಭಿಮಾನಿಗಳಿಗೆ ಗಳಿಸವನೇ. ಅದೇ ಸರ್. ಓಕೆ, ಈಗ ಬಿಗ್ ಬಾಸ್ ಗೆದ್ದಾಯ್ತು. ಇನ್ನೇನು ಮದುವೆ ವಿಚಾರ ಎತ್ತೀರಾ ಏನಿಲ್ವಾ? ಇಲ್ಲ ಆಲ್ರೆಡಿ ಎಲ್ಲ ಕಡೆನೂ ನಾನೇ ಮದುವೆ ಆಗ್ತೀನಿ ಅಂತ. ಅವ್ನು ಯಾರನ್ನ ಇಷ್ಟಪಟ್ಟು ಯಾವಾಗ ಆಯ್ತೀನಿ ಅಂತಾನೆ ಅವಾಗ ಮದುವೆ ಮಾಡ್ತೀವಿ ನಾವು. ಇನ್ನು ನೀವೇ ಮಾಡ್ರಿ ಅಂದ್ರೆ ನಾವೇ ಮಾಡ್ತೀವಿ. ಇಲ್ಲ ಅವ್ನು ಇಷ್ಟಪಟ್ಟು ಆಯ್ತೀನಿ ಅಂದ್ರೆ ಅವ್ನ ಇಷ್ಟದಂತೆ. ಅಂದ್ರೆ ಅವ್ನು ಇಷ್ಟಪಟ್ರು ಓಕೆ, ಗ್ರೀನ್ ಸಿಗ್ನಲ್. ನಾವೇನು ಇದು ಮಾಡೋದಿಲ್ಲ. ಆಯ್ತು, ಯಾರನ್ನೇ ಮಾಡ್ಕೊ ಬಂದ್ರು ನಾವು ಬಿಡ. ಕಾವನೆ ಮಾಡಿದ್ರು ಅವನು ಆ ಥರ. ಈಗ ಅವ್ನು ಕೇಳ್ತೀವಿ, ಅವನೇನಾರು ಇಷ್ಟಪಟ್ರೆ ಅವನು ಇಷ್ಟದಂತೆ. ಓಕೆ ಅಮ್ಮ, ನಮಸ್ಕಾರ.